ಪ್ರೀತಿ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇಂದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ನಿಮ್ಗೆಲ್ಲ ಗೊತ್ತೇ ಇದೆ ಮಕ್ಕಳೇ, ನಮ್ಮ ಭಾಷೆ ಪಾಠದ ಬಗ್ಗೆ ನಿಮ್ಗೆ ಕಳೆದ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ. ನಮ್ಮ ಭಾಷೆಯನ್ನ ನಾನು ನಿಮ್ಗೆ ಒಂದು 5 ಭಾಗಗಳಾಗಿ ವಿಭಾಗ ಮಾಡಿ ವಿವರಣೆ ಕೊಡ್ತಾ ಇದ್ದೀನಿ. ಅದರಲ್ಲಿ ಇದು 3ನೇ ಭಾಗ. ಮುಖ್ಯವಾಗಿ ನಮ್ಮ ಭಾಷೆ ಯಾವ ರೀತಿ ಬೆಳೆದು ಬಂತು, ಭಾಷೆಯ ಮೂಲಕ ಸಾಹಿತ್ಯ ಭಂಡಾರ ಯಾವ ರೀತಿ ಭದ್ರ ಆಯ್ತು, ಲಿಪಿ ಯಾವ ರೀತಿ ಉಟ್ಕೊಳ್ತು, ಅದನ್ನ ಕವಿ ಎಂ ಮರಿಯಪ್ಪ ಭಟ್ಟ ಅವರು ನಮ್ಮ ಭಾಷೆಯ ಪಾಠದಲ್ಲಿ ತುಂಬಾ ಚೆನ್ನಾಗಿ ಸವಿಸ್ತಾರವಾಗಿ ಕಟ್ಕೊಟ್ಟಿದ್ದಾರೆ. ಅದರ ಮುಂದುವರಿದ ಭಾಗ ಇದು 3ನೇ ಭಾಗ. ಪುಸ್ತಕವನ್ನ ನೋಡ್ಕೊಳ್ಳಿ, ವಿವರಣೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ವಿವರಣೆಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಓನ್ ಆಗಿ ಸ್ವತಃ ನೀವೇ ಬರೀಬಹುದು. ಅವಾಗ ಒಳ್ಳೆ ಅಂಕಗಳನ್ನ ನೀವು ಪಡ್ಕೊಳ್ಬಹುದು. ಕನ್ನಡಕ್ಕೆ ಬಹಳ ಪ್ರಾಚೀನ ಕಾಲದಿಂದಲೂ ಸಂಸ್ಕೃತದ ಪೋಷಣೆ ದೊರೆಯುತ್ತಾ ಬಂದಿದೆ. ಅದೇ ಇಲ್ಲ, ಕನ್ನಡ ಯಾವ ಭಾಷೆಯನ್ನು ಅವಲಂಬಿಸಿದ್ದಪ್ಪ ಅಂದ್ರೆ ಸಂಸ್ಕೃತ ಭಾಷೆಯ ಪೋಷಣೆಯಿಂದ ಕನ್ನಡ ಎಷ್ಟು ಸವಿಸ್ತಾರವಾಗಿ ಬೆಳೆದಿದೆ. ವೈದಿಕ ಹಾಗೂ ಜೈನ ಧಾರ್ಮಿಕ ತತ್ವಗಳನ್ನು ಕನ್ನಡದಲ್ಲಿ ವಿವರಿಸಬೇಕೆಂಬ ಅಭಿಲಾಷೆಯಿಂದ ಅನೇಕ ಪಂಡಿತರು ಉತ್ತಮ ಕಾವ್ಯಗಳನ್ನು ರಚಿಸಿದರು. ಅನೇಕ ಪಂಡಿತರು ಕನ್ನಡ ಭಾಷೆಯಲ್ಲಿ ಸಂಸ್ಕೃತವನ್ನ ಬೆರೆಸಿ ಅನೇಕ ಉತ್ತಮ ಭಾಷೆಯನ್ನ ರಚಿಸಿದ್ರು. ಅದನ್ನ ನೋಡಿದಂತ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ನಯಸೇನ ಅನ್ನೋ ಕವಿ ಒಂದು ಮಾತನ್ನು ಸಹ ಹೇಳ್ತಾರೆ ಮುಂದೆ. ಆದರೆ ಅವರಲ್ಲಿ ಅನೇಕರು ಕನ್ನಡವನ್ನು ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ಟರು. ನೋಡಿ, ಅನೇಕ ಕವಿಗಳು ಕನ್ನಡ ಕಾವ್ಯಗಳನ್ನ, ಕನ್ನಡ ಕೃತಿಗಳನ್ನ ಸಂಸ್ಕೃತ ಪದಗಳನ್ನ ಬಳಸಿ ಹೆಚ್ಚು ಕಡಿಮೆ 90% ಅದನ್ನ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು. ಅಂದ್ರೆ ಅದು ಕನ್ನಡದಲ್ಲೇ ಇರ್ಬೇಕಾಗಿತ್ತು ಆ ಗ್ರಂಥ ಅಥವಾ ಕೃತಿ, ಆದ್ರೆ ಕವಿಗಳು ಅದನ್ನ ಸಂಸ್ಕೃತಮಯವನ್ನಾಗಿ ಮಾಡಿಬಿಟ್ರು. ಅಂದ್ರೆ ಹೆಚ್ಚು ಸಂಸ್ಕೃತ ಪದಗಳನ್ನ ಅದಕ್ಕೆ ಬಳಸಿದ್ರು. ಪರಿಣಾಮವಾಗಿ ಅದರ ಸಂಸ್ಕೃತ ಪದಗಳು ಜಾಸ್ತಿ ಆದವು. ಕನ್ನಡ ಮಾತು ತಿಳಿದವರಿಗೆ ಅದರ ರಚನೆ ಕಬ್ಬಣದ ಕಡಲೆಯೇ ಆಯಿತು. ನೋಡಿ, ತಿಳ್ಕೊಳ್ಳಿ. ಈಗ ನನಗೆ ಕನ್ನಡ ಮಾತ್ರ ಗೊತ್ತಿರುತ್ತೆ ಅಂದ್ರೆ ನಾನು ಸಂಸ್ಕೃತ ಪದಗಳನ್ನ ಯೂಸ್ ಮಾಡಿ ಒಂದು ಕಾವ್ಯವನ್ನ ಬರೆದ್ರೆ ಆ ಕಾವ್ಯವನ್ನು ನಾನು ಓದೋದಕ್ಕೆ ಆಗಿಲ್ಲ. ಯಾಕೆ ಅಂದ್ರೆ ಸಂಸ್ಕೃತ ಪದಗಳ ಬಳಕೆ ಜಾಸ್ತಿ ಇದ್ದಾಗ ನನಗೆ ಅದು ಅರ್ಥ ಆಗಲ್ಲ ಅಂದ್ರೆ ಸಂಸ್ಕೃತ ಪದಗಳ ಬಳಕೆ ಇದ್ದಾಗ ನಾನು ಬರೀ ಕನ್ನಡನೇ ಮಾತ್ರ ಗೊತ್ತಿದ್ರೆ ಅದ್ರ ಬಳಕೆ, ಸಂಸ್ಕೃತ ಪದಗಳ ಬಳಕೆ ಇದ್ದಾಗ, ಕನ್ನಡ ಮತ್ತೆ ಸಂಸ್ಕೃತ ಎರಡು ಮಿಕ್ಸ್ ಆಗಿದ್ದಾಗ, ಸಂಸ್ಕೃತ ಜಾಸ್ತಿ ಆಗಿದ್ದಾಗ ಆ ಕಾವ್ಯವನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಆ ತರ ಕಷ್ಟ ಆಗ್ಬಿಡ್ತು. ಉದ್ದುದ್ದ ವಾಕ್ಯಗಳಲ್ಲಿ ಎಲ್ಲಾ ಸಂಸ್ಕೃತ ಶಬ್ದಗಳೇ. ಆಗಿನ ಕಾಲದಲ್ಲಿ ಕೃತಿಯ ರಚನೆಯನ್ನ ಮಾಡ್ಬೇಕಾದ್ರೆ ಕವಿಗಳು ಸಂಸ್ಕೃತ ಪದಗಳನ್ನು ಹೆಚ್ಚಾಗಿ ಬಳಸುವುದರ ಪರಿಣಾಮವಾಗಿ ಏನಾಯ್ತಪ್ಪ ಅಂದ್ರೆ ಹೆಚ್ಚೆಚ್ಚು ಸಂಸ್ಕೃತ ಪದಗಳೇ ಬಂದಾಗ ಅದು ತುಂಬಾ ಕಷ್ಟ ಅನಿಸ್ತಿತ್ತು ಓದುಗರಿಗೆ. ಮತ್ತೆ ಒಂದು ಕ್ರಿಯಾಪದ ಮಾತ್ರ ಕನ್ನಡದಲ್ಲಿ ಇರುತ್ತಿತ್ತು. ಒಂದು ಕ್ರಿಯಾಪದ ಅಲ್ಲಿ ಇಲ್ಲಿ ಪದಗಳನ್ನ ಮಾತ್ರ ಕನ್ನಡದಲ್ಲಿ ಬಳಸ್ತಾ ಇತ್ತು. ಆ ಟೈಮಲ್ಲಿ ಓದುಗರಿಗೆ, ಜನಸಾಮಾನ್ಯರಿಗೆ ತುಂಬಾ ಕಷ್ಟ ಅನಿಸ್ತಾ ಇತ್ತು. ಅದನ್ನ ನೋಡಿದಂತ ಕವಿ ನಯಸೇನ ಕವಿ, 12ನೇ ಶತಮಾನದಲ್ಲಿ ಜೀವಿಸಿದಂತ ಕವಿ ನಯಸೇನ, ಆತ ಹೇಳ್ತಾರೆ, ಸಕ್ಕದ ಮಂ ಪೇಳ್ವಡೆ ನೆರೆ ಸಕ್ಕದ ಮಂ ಪೇಳ್ಗೆ ಶುದ್ಧ ಕನ್ನಡದೊಳಗೆ ತಂದಿಕ್ಕುವುದೇ ಸಕ್ಕದಂಗಳ ತಪ್ಪುದೆ ಬೆರೆಸಲ್ಕೆ ಮೃತಮುಮಂ ತೈಲಮುಮಂ. ಕವಿ ನಯಸೇನ ಕವಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಮಕ್ಕಳೇ. ಏನಪ್ಪಾ ಅಂದ್ರೆ ಸಕ್ಕದ ಮಂ ಪೇಳ್ವಡೆ, ಸಂಸ್ಕೃತ ಸಂಸ್ಕೃತ ಕೇಳ್ತಾರೆ ಮಕ್ಕಳೇ ತತ್ಸಮ ತದ್ಭವಕ್ಕೆ. ಸಕ್ಕದ ಮಂ ಪೇಳ್ವಡೆ, ನೀವು ಸಂಸ್ಕೃತ ಭಾಷೆಯಲ್ಲಿ ಹೇಳೋದಾದ್ರೆ ಸಂಸ್ಕೃತನೇ ಬಳಸಿ, ಸಂಸ್ಕೃತ ಭಾಷೆಯಲ್ಲೇ ಪದ ರಚನೆಯನ್ನ ಮಾಡಿ, ಸಂಸ್ಕೃತ ರಚನೆಯಲ್ಲೇ ಕೃತಿ ರಚನೆಯನ್ನ ಮಾಡಿ. ನೆರೆ ಸಕ್ಕದ ಮಂ ಪೇಳ್ಗೆ, ನಿಮ್ಗೆ ಸಂಸ್ಕೃತ ಭಾಷೆ ತುಂಬಾ ಸುಲಭ ಅಂದ್ರೆ ಅದರಲ್ಲೇ ಕಾವ್ಯವನ್ನ ಬರೀರಿ, ಎಲ್ಲಾ ಶಬ್ದಗಳು ಅದರಲ್ಲೇ ಇರ್ಲಿ. ಪೇಳ್ಗೆ ಶುದ್ಧ ಕನ್ನಡನ ತಂದಿಕ್ಕುವುದೇ, ಅದನ್ನು ಬಿಟ್ಟು ಕನ್ನಡ ಭಾಷೆಗೆ ಸಂಸ್ಕೃತ ಪದಗಳನ್ನ ತಂದು ಇಡಬೇಡಿ. ಅಂದ್ರೆ ಕನ್ನಡ ಭಾಷಾ ರಚನೆಯಲ್ಲಿ, ಕನ್ನಡ ಕಾವ್ಯ ರಚನೆಯಲ್ಲಿ ಸಂಸ್ಕೃತ ಪದಗಳ ಬಳಕೆಯನ್ನ ಮಾಡಬೇಡಿ ಅಂತ ಕವಿ ಹೇಳ್ತಾರೆ. ಯಾರು? ನಯಸೇನ. ಈ ರೀತಿ ಮಾಡಿದ್ದೆ ಆದ್ರೆ ಸಕ್ಕದಂಗಳ ತಕ್ಕುದೆ ಬೆರೆಸಲ್ಕೆ, ಸಕ್ಕದಂಗಳ ಅಂದ್ರೆ ಸಂಸ್ಕೃತ ಭಾಷೆಯ ಪದಗಳನ್ನ ಕನ್ನಡಕ್ಕೆ ಬಳಸಿದ್ರೆ ಘೃತಮುಮಂ ತೈಲಮುಮಂ, ಏನನ್ನ ಮಿಶ್ರಣ ಮಾಡ್ದಂಗಪ್ಪ ಅಂದ್ರೆ ಘೃತ ಅಂದ್ರೆ ತುಪ್ಪ, ತೈಲ ಅಂದ್ರೆ ಎಣ್ಣೆ, ತುಪ್ಪನು ಎಣ್ಣೆನು ಮಿಕ್ಸ್ ಮಾಡ್ದಂಗೆ ಇರುತ್ತೆ, ಮಿಶ್ರಣ ಮಾಡ್ದಂಗೆ ಇರುತ್ತೆ. ಆ ತರ ಮಾಡಬೇಡಿ. ನಿಮ್ಗೆ ಕಾವ್ಯ ರಚನೆ ಮಾಡೋದಾದ್ರೆ ಸಂಸ್ಕೃತ ಪದಗಳನ್ನೇ ಬಳಸಿ, ಇಲ್ಲ ಕಾವ್ಯ ರಚನೆ ಮಾಡೋದಾದ್ರೆ ಕನ್ನಡ ಪದಗಳನ್ನೇ ಬಳಸಿ. ಅದನ್ನ ಬಿಟ್ಟು ಎರಡೂ ಪದಗಳನ್ನ ಸೇರಿಸಿ ಕಾವ್ಯ ರಚನೆಯನ್ನ ಮಾಡಬೇಡಿ. ಆ ರೀತಿ ಮಾಡಿದ್ರೆ ತುಪ್ಪ ಮತ್ತೆ ಎಣ್ಣೆ ಎರಡನ್ನೂ ಸಹ ಮಿಶ್ರಣ ಮಾಡಿದಾಗೆ ಆಗುತ್ತೆ ಅಂತ. ಮಕ್ಕಳೇ, ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ತುಪ್ಪ ಮತ್ತು ಎಣ್ಣೆ ಮಿಶ್ರಣ ಬೇಡವೆಂದು ಹೇಳಿದವರು ಯಾರಪ್ಪ ಅಂದ್ರೆ ನಯಸೇನ. ಅಂದ್ರೆ ತುಪ್ಪ ಎಣ್ಣೆ ಅಂದ್ರೆ ಸಂಸ್ಕೃತ ಮತ್ತೆ ಕನ್ನಡ ಎರಡು ಮಿಶ್ರಣ ಮಾಡಿ ಕಾವ್ಯವನ್ನ ರಚನೆ ಮಾಡಬೇಡಿ. ಯಾವ್ದಾದ್ರು ಒಂದು ಭಾಷೆಯಲ್ಲಿ ಕಾವ್ಯ ರಚನೆ ಮಾಡಿ. ಅಂದ್ರೆ ಕನ್ನಡ ಭಾಷೆಯಲ್ಲಿ ನಾವು ಕಾವ್ಯ ರಚನೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಕನ್ನಡಿಗರಿಗೆ ಸುಲಭವಾಗಿ ಅದು ಅರ್ಥ ಆಗುತ್ತೆ ಅಂತ ಕವಿ ನಯಸೇನ ಕವಿ ಅದನ್ನ ಹೇಳಿದ್ರು.
ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ನಮಗೆ ಸಂಸ್ಕೃತನೂ ಬೇಕು, ಕನ್ನಡನೂ ಬೇಕು, ಯಾವ್ದನ್ನ ಬಿಟ್ಟು ಯಾವ್ದು ಇರೋ ಹಾಗಿಲ್ಲ. ಅದೇ ರೀತಿ ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು, ನಮ್ಗೆ ಸಂಸ್ಕೃತನೂ ಬೇಕು, ಕನ್ನಡನೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದ ಬೇಡ. ಆದ್ರೆ ಇವೆರಡನ್ನೂ ಮಿಶ್ರಣ ಮಾಡಿ ನಮ್ಗೆ ತಿನ್ಸೋದು ಬೇಡ. ಅಂದ್ರೆ ಎರಡು ಭಾಷೆಗಳನ್ನ ಮಿಶ್ರಣ ಮಾಡಿ ನಮ್ಗೆ ನೀವು ಅದನ್ನ ಪಾಠವನ್ನ ಅರ್ಥ ಮಾಡಿಸೋದು ಬೇಡ, ಆ ಕೃತಿಯನ್ನ ಅರ್ಥ ಮಾಡಿಸೋದು ಬೇಡ ಅಂತ ಹೇಳಿದ್ರು. ಯಾರಪ್ಪ ಅಂದ್ರೆ ನಯಸೇನ ಕವಿ. ಈ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಎಂಬುದು ನಯಸೇನನ ಅಭಿಮತ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಮಕ್ಕಳೇ, ಯಾವುದೇ ಒಂದು ಭಾಷೆ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಕನ್ನಡ, ಆ ಭಾಷೆಯ ಪದಗಳ ಬಳಕೆ ನಾವು ತುಂಬಾ ಬಳಸಬೇಕು. ಎಕ್ಸಾಂಪಲ್, ನೀವು ಕನ್ನಡವನ್ನ ತುಂಬಾ ಅಭಿವೃದ್ಧಿ ಪಡಿಸ್ಬೇಕು ಅಂದ್ರೆ ನಾವು ಕನ್ನಡದಲ್ಲೇ ಮಾತಾಡ್ಬೇಕು. ಕನ್ನಡದಲ್ಲಿ ಮಾತಾಡುವಾಗ ಆ ಭಾಷೆ ಸವಿಸ್ತಾರವಾಗಿ ಬೆಳೆಯುತ್ತೆ, ಅದಕ್ಕೆ ಒಂದು ಗಟ್ಟಿತನ ಕಾಣುತ್ತೆ ಅಂತ. ಅಂತವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಬೆಳೆಯಿತು. ಯಾರು ಕನ್ನಡ ಪದಗಳ ಬಳಕೆಯನ್ನು ಹೆಚ್ಚಾಗಿ ಮಾಡಿದ್ರು ಅಂತವರಿಂದ ಕನ್ನಡ ಭಾಷೆ ಸವಿಸ್ತಾರವಾಗಿ ಬೆಳೀತು. ಮುಂದೆ ಬಸವೇಶ್ವರ, ಅಲ್ಲಮ ಪ್ರಭುಗಳಂತಹ ಶರಣವರೆಣ್ಯರು, ನಿಮ್ಗೆಲ್ಲ ಗೊತ್ತಿದೆ, ವಚನ ಸಾಹಿತ್ಯ, ಅನುಭವ ಮಂಟಪ, ಅದರಲ್ಲಿ ಬರ್ತಕ್ಕಂಥ ಅನೇಕ ವಚನಕಾರರು, ವಚನಕಾರ್ತಿಯರು ಕನ್ನಡ ಭಾಷೆಯ ಪದಗಳನ್ನ ತಗೊಂಡು ತುಂಬಾ ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥ ಪದಗಳನ್ನ ತಗೊಂಡು ವಚನ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಅದರಿಂದ ಕನ್ನಡ ಭಾಷೆ ಸವಿಸ್ತಾರವಾಗಿ ಬೆಳೆಯಿತು. ಮುಂದೆ ಅಲ್ಲಮ ಪ್ರಭುಗಳಂತ ಶರಣವರೇಣ್ಯರು, ಇವರೆಲ್ಲ ಶರಣರು. ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಅಮುಗೆ ರಾಯಮ್ಮ, ಸತ್ಯಕ್ಕ, ಇವರೆಲ್ಲರೂ ಸಹಾಯ ಮಾಡಿದ್ರು ವಚನ ಸಾಹಿತ್ಯವನ್ನ ಶ್ರೀಮಂತಗೊಳಿಸಿದ್ರು. ಅಂದ್ರೆ ಕನ್ನಡವನ್ನ ತಗೊಂಡು, ಕನ್ನಡ ಭಾಷೆಯನ್ನ ತಗೊಂಡು ಜನಸಾಮಾನ್ಯರಿಗೆ ಅರ್ಥವಾಗುವ ರೀತಿ ವಚನ ಸಾಹಿತ್ಯವನ್ನ ಮಾಡಿದ್ರು. ಅಷ್ಟಾಗಿ ಏನಾಯ್ತು, ಕನ್ನಡ ಭಾಷೆ ಸವಿಸ್ತಾರವಾಗಿ ಬೆಳ್ಕೊಳ್ತು. ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗವರು, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಆಗಿರ್ತಕ್ಕಂಥ ಕುಮಾರವ್ಯಾಸ, ಚಾಮರಸ, ಹೀಗೆ ಅವರೆಲ್ಲ ಏನ್ ಮಾಡಿದ್ರು, ಕಾವ್ಯ ರಚನೆಯನ್ನ ಮಾಡ್ಬೇಕಾದ್ರೆ ಕನ್ನಡ ಪದಗಳ ಬಳಕೆಯನ್ನ ಜಾಸ್ತಿ ಮಾಡಿದ್ರು. ಆಗ ಏನಾಯ್ತಪ್ಪ ಅಂದ್ರೆ ಇದ್ದಕ್ಕಿದ್ದಾಗೆ ಕನ್ನಡ ತುಂಬಾ ಚೆನ್ನಾಗಿ ಬೆಳ್ಕೊಳ್ತು. ಪುರಂದರದಾಸ, ಕನಕದಾಸರಂತಹ ದಾಸ ಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ಪುರಂದರದಾಸರು ನೆಕ್ಸ್ಟ್ ಬರ್ತಕ್ಕಂಥ ಸಾಹಿತ್ಯ ದಾಸ ಸಾಹಿತ್ಯ. ಯಾವಾಗ ಪುರಂದರದಾಸರು, ಕನಕದಾಸರು ಬಂದ್ರು, ತಮ್ಮ ಜೀವನದಲ್ಲಿ ನಡೆದಂತ ಅನುಭವಗಳನ್ನ ಅವರು ತಮ್ಮ ವಚನಗಳ ಮೂಲಕ ಕಟ್ಟಿಕೊಟ್ರು. ಎಕ್ಸಾಂಪಲ್, ಕನಕದಾಸರು ಕುಲವೆಂದು ಒಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಹೇಳುದು. ಅಂದ್ರೆ ಕುಲ ಅಂತ ಒಡೆದಾಡ್ಬೇಡಿ, ಜಾತಿಗೆ ಕಟ್ಟಳೆಗಳನ್ನ ಬೇಡ, ಜಾತಿ ಭೇದ ಮಾಡ್ಬೇಡಿ. ಅದನ್ನೇ ಆ ಸಮಾಜದಲ್ಲಿ ನಡೀತಕ್ಕಂತ ಅನಿಷ್ಟ ಪದ್ಧತಿಗಳನ್ನ ಅವ್ರೇನ್ ಮಾಡಿದ್ರು, ಪ್ರಶ್ನೆ ಮಾಡಿದ್ರು, ಜನಸಾಮಾನ್ಯರಿಗೆ ಅರ್ಥ ಆಗೋ ತರ ಹೇಳಿದ್ರು. ಅದರಿಂದ ಕನ್ನಡ ಭಾಷೆ ಸವಿಸ್ತಾರವಾಗಿ ಬೆಳ್ಕೊಳ್ತು. ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಗೊಳಿಸಿದರು. ಅವರು ತಮ್ಮ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಹೃದಯ ಮುಟ್ಟೋ ತರ, ಅರ್ಥ ಆಗೋ ತರ ಹೇಳಿದ್ರು. ಅವರೇನ್ ಯಾವ ಭಾಷೆಯನ್ನು ತಗೊಂಡು ಹೇಳಿದ್ದಲ್ಲ, ಜನಸಾಮಾನ್ಯರ ಭಾಷೆಯನ್ನು ತಗೊಂಡು ಹೇಳಿದ್ರಿಂದ ಜನಸಾಮಾನ್ಯರಿಗೆ ಈಸಿಯಾಗಿ ಅರ್ಥ ಆಯ್ತು. ಹೀಗೆ ಕನ್ನಡ ಭಾಷೆ ಒಳಗೊಂಡಿದ್ದರಿಂದ ಅದು ಸುಲಿದ ಬಾಳೆಯ ಹಣ್ಣಿನಂತೆ. ನೋಡಿ, ಕವಿ ಮಹಾಲಿಂಗರಂಗ ಅಂತ ಬರ್ತಾರೆ, ಅವ್ರು ಹೇಳಿದರೆ ಕನ್ನಡ ಭಾಷೆ ಎಷ್ಟು ಸುಲಲಿತ, ಸುಂದರ, ಎಷ್ಟು ಸುಲಭ ಅಂತ. ನೋಡಿ, ಅದು ಸುಲಿದ ಬಾಳೆಯ ಹಣ್ಣಿನಂತೆ. ನಿಮ್ಗೆ ಯಾರಾದ್ರೂ ಒಂದು ಬಾಳೆಹಣ್ಣ ಸುಲಿದು ಕೊಟ್ಬಿಟ್ಟೆ ತಗೊಳಪ್ಪ ತಿನ್ನು ಅಂತ, ತುಂಬಾ ಚೆನ್ನಾಗಿದೆ ಅಂತ ತಿನ್ಬಿಡ್ತೀರಾ. ಅದೇ ರೀತಿ ಬಾಳೆಹಣ್ಣ ನಮ್ಗೆ ಸುಲಿದು ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅಷ್ಟು ಸುಂದರವಾಗಿರ್ತಕ್ಕಂಥ ಭಾಷೆ ಕನ್ನಡ ಭಾಷೆ. ಸಿಗುರು ತೆಗೆದ ಕಬ್ಬಿನಂತೆ, ಕಬ್ಬನ್ನ ಕಟ್ ಮಾಡಿ ಆ ಸಿಬ್ರನ್ನ ತೆಗೆದು ಕೊಟ್ರೆ ತುಂಬಾ ಚೆನ್ನಾಗಿದೆ ಅಂತ ತಿಂತೀರಾ, ಅಷ್ಟು ಈಸಿ ಕನ್ನಡ ಭಾಷೆ. ಉಷ್ಣ ಅಳಿದ ಹಾಲಿನಂತೆ, ಬಿಸಿ ಬಿಸಿ ಹಾಲನ್ನ ಕಾಯಿಸಿ ಸ್ವಲ್ಪ ಅದಕ್ಕೆ ಸಕ್ಕರೆಯನ್ನ ಹಾಕಿ ಸ್ವಲ್ಪ ಆರಿಸ್ಬಿಟ್ಟು ಕೊಟ್ರೆ ಕುಡಿಯೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಕನ್ನಡ ಭಾಷೆ. ಸುಲಭವೂ ರುಚಿಯುಳ್ಳದ್ದು ಆಗಿದೆ. ಕನ್ನಡ ಭಾಷೆ ತುಂಬಾ ಸುಲಭ ಮತ್ತೆ ರುಚಿಯಾಗಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಕೆಲವರು ಹೇಳ್ತಾರೆ, ಕನ್ನಡ ಭಾಷೆ ತುಂಬಾ ಕಷ್ಟ ಅಷ್ಟು 49 ಅಕ್ಷರಗಳನ್ನ ಕಲಿಬೇಕು, ಒತ್ತಕ್ಷರ ಕಲಿಬೇಕು, ಕಾಗುಂತ ಕಲಿಬೇಕು ಅಂತ. ಆದ್ರೆ ಕನ್ನಡ ಭಾಷೆ ತುಂಬಾ ಈಸಿ. ಅರ್ಥ ಮಾಡ್ಕೋಬೇಕು, ಅಕ್ಷರಗಳನ್ನ ತಿಳ್ಕೊಳ್ಬೇಕು, ಸ್ವಲ್ಪ ಕಾಗುಂತ ಕಲ್ತ್ಕೊಂಡ್ಬಿಟ್ರೆ ಈಸಿಯಾಗಿ ಕನ್ನಡ ಭಾಷೆ ಬರೀಬೇಕು. ಅದನ್ನೇ ಕವಿ ಮಹಾಲಿಂಗರಂಗ ಹೇಳಿರೋದು. ಒಂದು ಭಾಷೆ ಅನ್ಯ ಭಾಷೆಯಿಂದ ಏನನ್ನು ಎರವಲಾಗಿ ತೆಗೆದುಕೊಳ್ಳಬಾರದೆಂದು ಯಾರೂ ತಿಳಿಯಲಾಗದು. ನಾವು ಕನ್ನಡ ಭಾಷೆ ನಮ್ದೇ ಶ್ರೇಷ್ಠವಾದಂತ ಭಾಷೆ, ಅದು ಬೇರೆ ಭಾಷೆಯಿಂದ ಯಾವುದೇ ಪದಗಳನ್ನ ಸಾಲ ತಗೊಳ್ಬಾರ್ದು ಅಂತ ಅನ್ಕೊಳ್ಬಾರ್ದು. ಪ್ರತಿ ಭಾಷೆಯಲ್ಲೂ ಕೊಳ್ಳೋದು ಇದ್ದೇ ಇದೆ. ನೆರೆಹೊರೆಯ ಭಾಷೆಗಳಲ್ಲಿ ಕೊಡುಗೆಯ ವ್ಯವಹಾರ ನಡೆದೇ ಹೋಗುತ್ತದೆ. ನಮ್ಮ ಸುತ್ತಮುತ್ತ ಇರತಕ್ಕಂಥ ಭಾಷೆಗಳಲ್ಲಿ ಕೆಲವು ಪದಗಳನ್ನ ನಾವು ತಗೊಳ್ತೀವಿ, ನಮ್ಮ ಪದಗಳು ಅವ್ರ ಹತ್ರ ಹೋಗಿ ಸೇರ್ಕೊಂಡಿರ್ತವೆ. ನಮ್ಮ ಭಾಷೆಯ ಪದಗಳು ಅದು ನಡೀತಲೇ ಇರ್ತದೆ. ಅದು ಸಜೀವ ಭಾಷೆಯ ಲಕ್ಷಣ ಆಗಿದ್ದಾಗ ಮಾತ್ರ ಅದು ಸಜೀವ ಭಾಷೆ ಅಂತ. ಕೇವಲ ನಮ್ಮ ಭಾಷೆ ಪದಗಳನ್ನೇ ನಾವು ಮಾತಾಡ್ಬೇಕು, ಬೇರೆ ಭಾಷೆಯಿಂದ ಬಂದಿರ್ತಕ್ಕಂಥ ಪದಗಳನ್ನ ನಾವು ಮಾತಾಡಬಾರ್ದು ಅಂತ ಕುತ್ಕೊಂಡ್ರೆ ಅದು ನಿರ್ಜೀವ ಭಾಷೆ ಆಗಿರುತ್ತೆ. ಸಜೀವ ಭಾಷೆ ಅಂದ್ರೆ ಬೇರೆ ಭಾಷೆಯ ಪದಗಳು ನಮ್ಮ ಭಾಷೆಯ ಒಳಗಡೆ ಬೆರೆತೋಗಿರ್ತವೆ, ಆಗ ಮಾತ್ರ ಅದು ಸಜೀವ ಭಾಷೆ ಅಂತ ಅನಿಸುತ್ತೆ.
ಅನಿಸ್ಕೊಳ್ಳುತ್ತೆ. ಆದರೆ ಸ್ವೀಕರಿಸುವಾಗ ತನ್ನತನವನ್ನು ಕಳೆದುಕೊಳ್ಳದಂತೆ ಕಾಪಾಡಿಕೊಳ್ಳಬೇಕು. ಯಾವುದೇ ಬೇರೆ ಭಾಷೆಗಳನ್ನ ಸ್ವೀಕಾರ ಮಾಡಿ, ಆದ್ರೆ ನಮ್ಮ ಭಾಷೆಯನ್ನ ನಾವು ಬಿಟ್ಕೊಡ್ಬಾರ್ದು. ಅಂದ್ರೆ ಎಲ್ಲಾ ಭಾಷೆ ಪದಗಳನ್ನ ಸ್ವೀಕರಿಸಬೇಕು, ಆದ್ರೆ ಅದ್ರ ಲಿಮಿಟ್ ಇರ್ಬೇಕು. ಸ್ವಲ್ಪ ಅದೊಂದು ಅದಕ್ಕೊಂದು ನಿಯಂತ್ರಣ ಅನ್ನೋದು ಇರ್ಬೇಕು. ಅವಾಗ ಮಾತ್ರ ನಮ್ಮ ಭಾಷೆನ ನಾವು ಬೆಳೆಸೋದಕ್ಕೆ ಸಾಧ್ಯ. ಎಕ್ಸಾಂಪಲ್, ತುಂಬಾ ಭಾಷೆಗಳಿಂದ ಪದಗಳು ಬರ್ತವೆ ಅಂತ ಹೇಳಿ ಆ ಎಲ್ಲಾ ಭಾಷೆಗಳನ್ನ ತಗೊಂಡು ನಮ್ಮ ಭಾಷೆಯನ್ನ ನಾವು ತಾತ್ಸಾರ ಮಾಡಬಾರ್ದು. ಹಿಂದೆ ಸಂಸ್ಕೃತ ಪ್ರಾಕೃತ ಭಾಷೆಗಳಿಂದ ಅನೇಕ ಶಬ್ದಗಳನ್ನು ಕನ್ನಡದಲ್ಲಿ ಅಳವಡಿಸಿಕೊಂಡಿದೆ. ಇದೇ ರೀತಿ ಸಂಸ್ಕೃತ ಮತ್ತೆ ಪ್ರಾಕೃತ ಭಾಷೆಯಿಂದ ಕನ್ನಡಕ್ಕೆ ಅನೇಕ ಶಬ್ದಗಳು ಸೇರ್ಕೊಂಡಿದ್ದಾರೆ. ಮಹಮ್ಮದೀಯರ ಆಳ್ವಿಕೆಯ ಅವಧಿಯಲ್ಲಿ ಪರ್ಷಿಯನ್ ಭಾಷೆಯಿಂದ ಅನೇಕ ಶಬ್ದಗಳು ಕನ್ನಡಕ್ಕೆ ಬಂದವು. ಮಹಮ್ಮದೀಯರು ಅಂದ್ರೆ ಮುಸ್ಲಿಮರು ಯಾವಾಗ ನಮ್ಮ ಭಾರತ ದೇಶಕ್ಕೆ ಬಂದ್ರೋ ಅವಾಗಿಂದ ಅನೇಕ ಪರ್ಷಿಯನ್ ಶಬ್ದಗಳು ಕನ್ನಡಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ನಾವು ದಿನನಿತ್ಯ ಜೀವನದಲ್ಲಿ ನಾವು ಶಬ್ದಗಳನ್ನ ಬಳಸ್ತೀವಿ. ನಿಮ್ ಸುತ್ತಮುತ್ತ ಜೀವನ ಮಾಡ್ಬೇಕಾದ್ರೆ ಕೆಲವು ಪದಗಳು ಬಂದು ಹೋಗ್ತವೆ. ಆ ಪದಗಳು ಇಂಗ್ಲಿಷ್ ಇಂದ ಬಂದಿರ್ಬಿಡ್ತವೆ, ಪರ್ಷಿಯನ್ ಭಾಷೆಯಿಂದ ಬಂದಿರ್ತವೆ, ಸಂಸ್ಕೃತ ಭಾಷೆಯಿಂದ ಬಂದಿರ್ತವೆ. ಉದಾಹರಣೆಗೆ ದಿವಾನ ನೋಡಿ, ಉದಾಹರಣೆಗೆ ದಿವಾನ ಅನ್ನೋ ಪದ, ಸರ್ಕಾರ ಅನ್ನೋ ಪದ, ಮುನಶಿ ಅನ್ನೋ ಪದ, ಸರದಾರ, ದವಲತ್ತು, ಮುಸಾಫರ್, ಕಚೇರಿ, ಸುಬೇದಾರ, ಅಮಾಲ್ದಾರ, ತಹಸೀಲ್ದಾರ್. ನಾವು ಹೇಳ್ತೀವಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗಿರ್ಬೇಕು ಅಂತ, ಇವು ಸಹ ಹಂಗೇನೆ ಪರ್ಷಿಯನ್ ಮತ್ತೆ ಸಂಸ್ಕೃತ ಭಾಷೆಯಿಂದ ಬಂದಿರತಕ್ಕಂಥ ಪದಗಳಿವೆಲ್ಲ. ಇತ್ಯಾದಿ ಆಡಳಿತಕ್ಕೆ ಸಂಬಂಧಪಟ್ಟ ಪಾರಿಭಾಷಿಕ ಶಬ್ದಗಳು ಕನ್ನಡ ನುಡಿಬೊಕ್ಕಸವನ್ನು ಸೇರಿಕೊಂಡಿವೆ. ಕನ್ನಡ ನುಡಿಬೊಕ್ಕಸಕ್ಕೆ ಬಂದು ಸೇರಿಕೊಂಡಿದ್ದಾವೆ ಇವೆಲ್ಲ. ಕೇವಲ ಕನ್ನಡ ಭಾಷೆಯನ್ನೇ ಮಾತಾಡ್ತೀನಿ, ನಾನು ಯಾವ ಭಾಷೆಯನ್ನು ಮಾತಾಡಲ್ಲ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅನೇಕ ಭಾಷೆಯಿಂದ ಪದಗಳು ಬಂದು ಕನ್ನಡಕ್ಕೆ ಸೇರ್ಕೊಂಡಿದ್ದಾವೆ. ಹಾಗೆಯೇ ಅಸಂಖ್ಯಾತ ಇಂಗ್ಲಿಷ್ ಶಬ್ದಗಳು ಕನ್ನಡದ ಉಡುಪನ್ನು ಧರಿಸಿ ಒಳಗೆ ಬಂದು ಬಿಟ್ಟಿವೆ. ಅಷ್ಟೇ ಅಲ್ಲ, ಅನೇಕ ಇಂಗ್ಲಿಷ್ ಶಬ್ದಗಳು ಕನ್ನಡಕ್ಕೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾವೆ. ಯಾವ್ದಪ್ಪ ಅಂದ್ರೆ ಎಕ್ಸಾಂಪಲ್ ನೋಡಿ, ರೈಲು, ನಾನು ರೈಲ್ಗೆ ಹೋಗ್ತೀನಿ, ರೈಲು ಗಾಡಿ ಇದೆ, ರೈಲ್ವೆ ಸ್ಟೇಷನ್ ಇದೆ ನೋಡಿ. ರೈಲು ಅನ್ನೋ ಪದ ಇಂಗ್ಲಿಷ್ ಪದ, ಅದು ಕನ್ನಡಕ್ಕೆ ಬಂದು ಸೇರ್ಕೊಂಡಿದೆ. ಮೋಟಾರು, ಹೋಟ್ಲು, ಆಫೀಸು, ನಾನು ಹೋಟೆಲ್ ಊಟಕ್ಕೆ ಹೋಗ್ತೀನಿ ಅಂತೀರಾ, ಆ ಹೋಟ್ಲು ಅನ್ನೋ ಪದ ಇಂಗ್ಲಿಷ್ ಪದದಿಂದ ಬಂದಿರತಕ್ಕಂಥ ಭಾಷೆಯಿಂದ ಬಂದಿರತಕ್ಕಂಥ ಪದ. ಆಫೀಸು, ಸ್ಕೂಲು, ಸಿನಿಮಾ, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಡಿಗ್ರಿ, ಲೈಟು ಮೊದಲಾದವು ನಮ್ಮೆಲ್ಲರ ಮನೆ ಮಾತಾಗಿವೆ. ಇಷ್ಟೆಲ್ಲಾ ಪದಗಳು ಬಂದು ಸೇರ್ಕೊಂಡಿದ್ದಾವೆ ಇಲ್ಲಿ ಕನ್ನಡ ಭಾಷೆಯ ಒಳಗೆ. ನಾವು ಅದನ್ನು ತೆಗೆದಾಕೋದಕ್ಕಾಗಲ್ಲ. ದಿನನಿತ್ಯ ಜೀವನದಲ್ಲಿ ನಾವು ಎಲ್ಲಾ ಪದಗಳನ್ನ ಬಳಸ್ತೀವಿ. ಅಮ್ಮ ಹೋಟ್ಲು ತಿಂಡಿ ಬೇಕು ಅಂತ ಕೇಳ್ತೀರಾ, ಅಮ್ಮ ನಾವು ರೈಲ್ವೆ ಸ್ಟೇಷನ್ ಹೋಗ್ತೀನಿ ಅಂತ ಕೇಳ್ತೀರಾ, ಅಮ್ಮ ಸಿನಿಮಾ ಹೋಗೋಣ ಅಂತ ಕೇಳ್ತೀರಾ, ಅಮ್ಮ ರೇಡಿಯೋ ಹಾಕು ಅಂತ ಕೇಳ್ತೀರಾ. ಅದೇ ರೀತಿ ಈ ಎಲ್ಲಾ ಪದಗಳು ಬಂದು ಕನ್ನಡಕ್ಕೆ ಬಂದು ಸೇರ್ಕೊಂಡಿದ್ದಾವೆ. ಪೋರ್ಚುಗೀಸಿನಿಂದ ಬಟಾಟೆ, ಅನಾನಸು, ಜಂಗಾಲ ಮುಂತಾದ ಕೆಲವು ಸ್ವಾರಸ್ಯ ಪದಗಳು ಆಗಮಿಸಿವೆ. ಪೋರ್ಚುಗೀಸ್ ಭಾಷೆಯಿಂದ ಬಟಾಟೆ, ಅನಾನಸ್ಸು ಮತ್ತೆ ಜಂಗಾಲ ಈ ತರ ಪದಗಳು ಕನ್ನಡಕ್ಕೆ ಬಂದು ಸೇರ್ಕೊಂಡಿದ್ದಾವೆ. ಯಾವುದೇ ಭಾಷೆ ನಾನು ಬೇರೆ ಭಾಷೆಯ ಪದಗಳನ್ನ ಸ್ವೀಕರಿಸೋದಿಲ್ಲ, ನಾನು ಸ್ವೇಚ್ಛೆಯಿಂದ ಇರ್ತೀನಿ ಅಂದ್ರೆ ಆಗೋದಿಲ್ಲ. ಕೆಲವು ಭಾಷೆಯಿಂದ ಕೆಲವು ಪದಗಳು ಬಂದು ಸೇರ್ಕೊಂಡಿರ್ತವೆ. ಅವು ದಿನನಿತ್ಯ ಜೀವನಕ್ಕೆ ಆಸುವಕ್ಕಾಗಿ ನಮ್ಮಲ್ಲಿ ಬೆರೆತೋಗಿರ್ತವೆ. ಅವಾಗ ಮಾತ್ರ ಅದು ಸಜೀವ ಭಾಷೆ ಅಂತ ಅನಿಸ್ಕೊಳ್ಳುತ್ತೆ. ಇವೆಲ್ಲ ಅನ್ಯ ದೇಶಗಳ ವಿಚಾರವಾಯಿತು. ಇನ್ನು ಕನ್ನಡಕ್ಕೆ ನೆರೆಯವರಿಂದ ಬಂದಿರುವ ಎರವುಗಳಂತೂ ಕನ್ನಡ ನಾಡಿನ ಎಲ್ಲೆಗಳಲ್ಲಿ ಕೆಲವೆಡೆ ತಮಿಳು, ತೆಲುಗು, ಮಲಯಾಳಂ, ಮರಾಠಿಗಳನ್ನಾಡುವ ಜನರಿರುವುದು ಸರಿಯಷ್ಟೇ. ಅಂತ ಗಡಿ ಪ್ರದೇಶವನ್ನು ದ್ವಿಭಾಷಾ ಪ್ರದೇಶವೆನ್ನುವರು. ಮಕ್ಕಳೇ, ಕರ್ನಾಟಕದಲ್ಲಿ ನಾವು ಅನೇಕ ದ್ವಿಭಾಷಾ ಪ್ರದೇಶಗಳನ್ನ ನಾವು ಗಮನಿಸಬಹುದು. ಎಕ್ಸಾಂಪಲ್, ನೀವು ಕೇರಳಕ್ಕೆ ಹೋಗ್ಬೇಕಾದ್ರೆ ಕಾಸರಗೋಡು, ಆ ಕಾಸರಗೋಡು ಅನ್ನೋ ಪ್ಲೇಸ್ ಅಲ್ಲಿ ಎರಡು ಭಾಷೆಯನ್ನ ಮಾತಾಡ್ತಾರೆ. ಈ ಕಡೆ ಬಂದ್ರೆ ಕನ್ನಡ, ಆ ಕಡೆ ಹೋದ್ರೆ ಮಲಯಾಳಿ. ಈ ತರ ಭಾಷೆ. ಎಕ್ಸಾಂಪಲ್, ನೀವು ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಗಮನಿಸಿ, ಆಂಧ್ರ ಪ್ರದೇಶದ ಪ್ರಭಾವ ಜಾಸ್ತಿ ಆ ಕಡೆ. ಆ ಆಂಧ್ರ ಪ್ರದೇಶ ಗಡಿ ಮತ್ತೆ ಈ ಕಡೆ ಕನ್ನಡ, ಈ ಕಡೆ ಬಂದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಯನ್ನ ಮಾತಾಡ್ತಾರೆ, ಆ ಕಡೆ ಇರ್ತಕ್ಕಂಥವ್ರು ತೆಲುಗನ್ನ ಮಾತಾಡ್ತಾರೆ. ಇನ್ನ ಈ ಕಡೆ ಬೆಂಗಳೂರು ಕಡೆ ಹೋದ್ರೆ, ನೀವು ಮುಂದೆ ಹೋದ್ರೆ ಈರೋಡು ಮುಂದೆ ಹೊಸೂರು ರೋಡ್ಗೆ ಹೋದ್ರೆ ಅಲ್ಲಿ ತಮಿಳಿನ ಪ್ರಭಾವ ಜಾಸ್ತಿ. ಆ ಕಡೆ ಹೋದ್ರೆ ತಮಿಳು, ಈ ಕಡೆ ಹೋದ್ರೆ ಕನ್ನಡ. ಕೆಲವರು ಈ ಕಡೆನೂ ತಮಿಳು ಮಾತಾಡ್ತಾರೆ ಅವ್ರ ಪ್ರಭಾವದಿಂದ. ಇವನ್ನೆಲ್ಲ ನಾವು ದ್ವಿಭಾಷಾ ಪ್ರದೇಶಗಳು ಅಂತ ಕರಿತೀವಿ. ಎರಡು ಭಾಷೆಗಳನ್ನ ಆಡ್ತಕ್ಕಂಥ ಪ್ರದೇಶವನ್ನ ನಾವು ದ್ವಿಭಾಷಾ ಪ್ರದೇಶಗಳು ಅಂತ ಕರಿತೀವಿ. ಅಲ್ಲಿ ಸಾಮಾನ್ಯ ಜನರಿಗೆ ಎರಡೆರಡು ಭಾಷೆಗಳು ಬರುತ್ತಿರ್ತವೆ. ಅಲ್ಲಿ ಕಾಮನ್ ಪೀಪಲ್ಗೆ ಎರಡು ಭಾಷೆಗಳು ಬರ್ತವೆ. ಯಾಕಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಮುಂದೆ ಹೋದ್ರೆ ಆಂಧ್ರ ಪ್ರದೇಶ ತೆಲುಗು, ಅದು ಅವ್ರ ಪ್ರಭಾವ. ಈ ಕಡೆಯಿಂದ ಬಂದ್ರೆ ಕನ್ನಡ. ಎರಡು ಭಾಷೆನೂ ಅಲ್ಲಿ ಜನ ಮಾತಾಡ್ತಾರೆ. ನಮ್ಗೆ ನಾವು ಕರ್ನಾಟಕದಲ್ಲಿ ಇದೀವಿ, ಕನ್ನಡ ಮಾತ್ರ ಮಾತಾಡ್ತೀವಿ. ಬೆಂಗಳೂರಿದ್ದೀವಿ, ಬರೀ ಕನ್ನಡ ಮಾತಾಡ್ತೀವಿ. ಆದ್ರೆ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಜನರು ಎರಡು ಭಾಷೆಗಳನ್ನ ಮಾತಾಡ್ತಾರೆ. ಕೇರಳ ಕಡೆ ಹೋದ್ರೆ ಮಲಯಾಳಂ, ಕನ್ನಡ. ತಮಿಳುನಾಡು ಕಡೆ ಹೋದ್ರೆ ತಮಿಳು ಮತ್ತೆ ಕನ್ನಡ ಎರಡು ಮಾತಾಡ್ತಾರೆ. ಅಂತ ಪ್ರದೇಶಗಳನ್ನ ನಾವು ದ್ವಿಭಾಷಾ ಪ್ರದೇಶಗಳು ಅಂತ ಕರಿತೀವಿ. ಅವ್ರಿಗೆ ಎರಡು ಭಾಷೆಗಳ ಜ್ಞಾನ ಇರುತ್ತೆ. ಗಡಿಯಲ್ಲಿರುವ ಜನತೆಗೆ ಕನ್ನಡ, ತೆಲುಗು ಎರಡೂ ಬರುವುದು ಸ್ವಾಭಾವಿಕವಾಗಿ. ಗಡಿ ಜನರ ವ್ಯವಹಾರ ಸಂಪರ್ಕಗಳಿಂದ ನೆರೆಮಾತುಗಳಲ್ಲಿ ಕೊಡುಗೆ ನಡೆಯುತ್ತಲೇ ಇದೆ. ಇದರಿಂದ ಕನ್ನಡವು ಅದರ ನೆರೆನುಡಿಗಳು ಪರಸ್ಪರ ಎರವುಗಳಿಂದ ಅಭಿವೃದ್ಧಿ ಹೊಂದುತ್ತಲಿವೆ. ಈ ರೀತಿ ಒಂದು ಭಾಷೆ
ಅಭಿವೃದ್ಧಿ ಹೊಂದ್ಕೊಂಡು ಹೋಗ್ತಿರುತ್ತೆ. ನಾವು ಬರೀ ಕನ್ನಡ ಭಾಷೆಯನ್ನ ಮಾತಾಡ್ಬೇಕು, ಆ ಬೇರೆ ಭಾಷೆಯನ್ನ ಮಾತಾಡಬಾರ್ದು ಅನ್ನೋ ಆಗಿಲ್ಲ. ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಜನ ಕನ್ನಡ ಭಾಷೆ ಮತ್ತೆ ಆ ಮುಂದೆ ಇರ್ತಕ್ಕಂಥ ಭಾಷೆ ಎರಡನ್ನೂ ಸಹ ಮಾತಾಡ್ತಾರೆ. ಆ ಎರವುಗಳನ್ನ ಪಡ್ಕೊಂಡು ನಾವ್ ಏನ್ ಮಾಡ್ತೀವಿ, ಆ ಭಾಷೆಯನ್ನ ನಾವು ಮಾತಾಡ್ತೀವಿ. ಭಾಷೆಯಲ್ಲಿದ್ದ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಭಾಷಾಭಿವೃದ್ಧಿಯನ್ನು ಮಾಡುವ ಇನ್ನೊಂದು ವಿಧಾನ ನುಡಿಗಟ್ಟುಗಳಿಗೆ ಸೇರಿದುದು. ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅದಕ್ಕೊಂದು ನವೀನಾರ್ಥ ಬರುತ್ತದೆ. ಕನ್ನಡದಲ್ಲಿ ನುಡಿಗಟ್ಟುಗಳು ತುಂಬಾ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಒಂದು ನುಡಿಗಟ್ಟು ಇರುತ್ತೆ, ಅದಕ್ಕೆ ಎರಡು ಅರ್ಥ ಇರುತ್ತೆ. ಆ ತರ ಪದಗಳನ್ನ ನಾವು ಬಳಸಿದಾಗ ವ್ಯಕ್ತಿಯ ಯೋಚನಾ ಲಹರಿ ಜಾಸ್ತಿ ಆಗುತ್ತೆ. ಅವಾಗ ವ್ಯಕ್ತಿ ಜಾಸ್ತಿ ಭಾಷಾಭಿವೃದ್ಧಿ ಆಗುತ್ತೆ, ಮತ್ತೆ ಭಾಷಾ ಜ್ಞಾನ ಅವನಲ್ಲಿ ಬೆಳೆಯುತ್ತೆ. ಉದಾಹರಣೆಗೆ, ಎಲ್ಲ ಭಾಷೆಯಲ್ಲೂ ಕಾಣುವ ಸಹಜ ಶಕ್ತಿ, ಈ ವಿಚಿತ್ರ ಸಹಜ ಶಕ್ತಿ ಕನ್ನಡದಲ್ಲಿ ಅನೇಕ ಅರ್ಥವಾದ ನುಡಿಗಟ್ಟುಗಳನ್ನು ಉಂಟು ಮಾಡುತ್ತದೆ. ಕಣ್ಣೆಂಬುದು ಶಬ್ದದೊಡನೆ ಬೇರೆ ಶಬ್ದಗಳು ಸೇರಿ ನುಡಿಗಟ್ಟಾಗುವ ಸನ್ನಿವೇಶವನ್ನು ಗಮನಿಸಿ. ನೋಡಿ, ಕಣ್ಣು ಅನ್ನೋ ಶಬ್ದ ಜೊತೆಗೆ ಬೇರೆ ಶಬ್ದಗಳು ಸೇರ್ಕೊಂಡು ಯಾವ ತರ ಅರ್ಥವನ್ನ ಕೊಡ್ತವೆ ಅನ್ನೋದನ್ನ ಕವಿ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಕಣ್ಗೊಳಿಸು, ಕಣ್ಣುಗೊಳಿಸು, ಕಣ್ಣಿಗೆ ಬೆಳಪನ್ನ ಉಂಟು ಮಾಡೋ ಇದ್ದಾರೆ ಅಂತ. ಕಣ್ಣಿಡು, ಅವನ ಮೇಲೆ ಒಂದು ಕಣ್ಣಿಟ್ಟಿರು ಅಂತ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಪದಗಳು. ಕಣ್ಕಟ್ಟು, ಕಣ್ಣು ಹಾಕು, ಕಣ್ಣಾರೆ, ಕಣ್ಣೆಂಜಲು. ನೋಡಿ, ಕಣ್ಣೆಂಜಲು ಅಂದ್ರೆ ಕಣ್ಣೀರು ಅಂತ ಕವಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನೋಡಿ. ಇವೆಲ್ಲ ನುಡಿಗಟ್ಟುಗಳು, ಕನ್ನಡದ ಬರ್ತಕ್ಕಂಥ ನುಡಿಗಟ್ಟುಗಳು. ಕಂಗಾಲ, ಕಂಬನಿ, ಕಣ್ಣೀರು ಇತ್ಯಾದಿ. ಈ ನುಡಿಗಟ್ಟುಗಳನ್ನು ಪರಿಶೀಲಿಸಿದರೆ ಅವೆಲ್ಲದರಲ್ಲಿಯೂ ಬೇರೆ ಬೇರೆ ಹೊಸ ಅರ್ಥ ಬಂದಿರುವುದನ್ನು ಅರಿಯಬಹುದು. ನೋಡಿ, ಪ್ರತಿಯೊಂದು ಪದಗಳಲ್ಲೂ ಸಹ ಬೇರೆ ಬೇರೆ ಹೊಸ ಅರ್ಥ ಬಂದಿರುತ್ತೆ. ಅದ ಅರ್ಥನೇ ಹೊಂದಿರುತ್ತೆ, ಅದನ್ನೇ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ಬರ್ತಕ್ಕಂಥ ವಿವರಣೆ ಬೇರೆ ಇರುತ್ತೆ. ನೋಡಿ, ಕಣ್ಗೊಳಿಸು, ಕಣ್ಣಿಡು, ಕಣ್ಕಟ್ಟು, ಕಣ್ಣು ಹಾಕು, ಕಣ್ಣಾರೆ, ಕಣ್ಣೆಂಜಲು, ಕಂಗಾಲ, ಕಂಬನಿ, ಕಣ್ಣೀರು. ಕಂಬನಿ ಅಂದ್ರೆ ಕಣ್ಣೀರು. ನೋಡಿ ಇಷ್ಟ ಇದೆ ಕಂಬನಿ ಅನ್ನೋ ಪದ. ನೀವೆಲ್ಲ ಕಾಮನ್ ಆಗಿ ಅಮ್ಮ ಕಣ್ಣೀರು ಬರ್ತಿದೆ ಹೇಳ್ತೀರಾ, ಆದ್ರೆ ಕಂಬನಿ ಅನ್ನೋ ಪದ ತುಂಬಾ ಚೆನ್ನಾಗಿದೆ. ನುಡಿಗಟ್ಟಲ್ಲಿ ಬರ್ತಕ್ಕಂಥ ಒಂದು ಪದ ಇದು ಕಂಬನಿ. ಒಂದು ಭಾಷೆಯ ಅರ್ಥಪೂರ್ಣವಾಗಬೇಕಾದರೆ ಅದನ್ನಾಡುವ ಜನ ಅಭಿಮಾನದನರು, ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಆಗಿರಬೇಕು. ನೋಡಿ, ಒಂದು ಭಾಷೆಯನ್ನ ನಾವು ಯಾವ ರೀತಿ ಬೆಳೆಸ್ಬೋದು ಅನ್ನೋದನ್ನ ಕವಿ ಎಂ ಮರಿಯಪ್ಪ ಭಟ್ಟ ಈ ಸಾಲುಗಳಲ್ಲಿ ಹೇಳಕೊಟ್ಟಿದ್ದಾರೆ ಮಕ್ಕಳೇ. ಒಂದು ಭಾಷೆ ಸತ್ವಪೂರ್ಣವಾಗಬೇಕಾದರೆ, ಒಂದು ಭಾಷೆ ಸ್ಟ್ರಾಂಗ್ ಆಗಿ ಬೆಳಿಬೇಕು, ಶಕ್ತಿಯುತವಾಗಿ ಬೆಳಿಬೇಕು, ಆ ಭಾಷೆ ಎಲ್ಲಾ ಕಡೆ ಅಭಿವೃದ್ಧಿ ಹೊಂದಬೇಕು ಅಂದ್ರೆ ಏನಪ್ಪಾ ಆಗ್ಬೇಕು ಅಂದ್ರೆ ಫಸ್ಟ್ ಆ ಭಾಷೆಯನ್ನ ಮಾತಾಡ್ತಾರಲ್ಲ ಜನ, ಅವರು ಅಭಿಮಾನದನರಾಗಿರ್ಬೇಕು. ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ, ನಾನು ಕನ್ನಡಿಗ ಅನ್ನೋ ಅಭಿಮಾನ ಇರ್ಬೇಕು ಅವ್ರಿಗೆ. ಯಾವುದೇ ವ್ಯಕ್ತಿಗೆ ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಯಾವುದೇ ಭಾಷೆಯನ್ನ ಆಡ್ತಕ್ಕಂಥ ವ್ಯಕ್ತಿ ಅವನ ಭಾಷೆಯ ಬಗ್ಗೆ ಅಭಿಮಾನವನ್ನ ಇಟ್ಕೊಂಡಿರ್ಬೇಕು. ನೋಡಿ, ಮತ್ತೆ ಆ ಜನ ಬುದ್ಧಿಶಾಲಿಗಳಾಗಿರ್ಬೇಕು, ದಡ್ಡರಾಗಿರ್ಬಾರ್ದು. ಬುದ್ಧಿಶಾಲಿಗಳಾಗಿದ್ದಾಗ ತಮ್ಮ ಭಾಷೆಯನ್ನ ಅವರು ಬೆಳೆಸೋದಕ್ಕೆ ಸಾಧ್ಯ. ಪ್ರಯೋಗಶೀಲರು ಆಗಿರಬೇಕು. ಯಾವುದೇ ಒಂದು ವಿಷಯವನ್ನ ತಗೊಂಡ್ರೆ ಅದನ್ನ ರಿಸರ್ಚ್ ಮಾಡಿದ್ರೆ ಪ್ರಯೋಗಕ್ಕೆ ಒಡ್ತಕ್ಕಂಥ ಮನೋಭಾವ ಅವ್ರದ್ದಾಗಿರ್ಬೇಕು. ಅವಾಗ ಆ ಭಾಷೆ ತುಂಬಾ ಸೂಕ್ಷ್ಮವಾಗಿ ತುಂಬಾ ಅಭಿವೃದ್ಧಿ ಹೊಂದಿ ಬೆಳೆಯುತ್ತೆ. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. 4-5 ಶತಮಾನಗಳ ಹಿಂದೆ ಆಂಗ್ಲ ಭಾಷೆ ಅಂದ್ರೆ ಮಕ್ಕಳ ಇಂಗ್ಲಿಷ್ ಭಾಷೆ, ಯುರೋಪಿನ ಸಾಮಾನ್ಯ ಭಾಷೆ ಅಂದ್ರೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಇದು ಸಹ ಒಂದಾಗಿತ್ತು. ಆದ್ರೆ ಇವತ್ತು ಜಗತ್ತಿನ ಎಲ್ಲಾ ಭಾಷೆಗಳಲ್ಲಿ ಸರ್ವಶ್ರೇಷ್ಠವಾದ ಭಾಷೆಯಾಗಿದೆ. ಎಲ್ಲಾ ದೇಶದ ಜನರು ಸಹ ಮಾತಾಡ್ತಕ್ಕಂಥ ಭಾಷೆ ಯಾವುದು? ಇಂಗ್ಲಿಷ್. ನಿಮ್ಗೆ ಇಂಗ್ಲಿಷ್ ಗೊತ್ತಿದ್ರೆ ಯಾವ ದೇಶದಲ್ಲಿ ಬೇಕಾದ್ರೂ ಹೋಗಿ ತಿರುಗಾಡ್ಕೊಂಡ್ ಬರ್ಬೋದು. ಅದಕ್ಕೆ ಹೇಳೋದು, ಆ ಭಾಷೆಯನ್ನಾಡ್ತಕ್ಕಂಥ ಜನ ಅಭಿಮಾನದನರು, ಪ್ರಯೋಗಶೀಲರು ಆಗಿರ್ಬೇಕು, ಬುದ್ಧಿವಂತರಾಗಿರ್ಬೇಕು ಅಂತ. ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು. ಆಂಗ್ಲ ಜನತೆ ಸಾಹಸ ಜೀವಿ ಆಯಿತು. ಆಂಗ್ಲ ಜನತೆ ಇದ್ರೆ ಪಾಶ್ಚಾತ್ಯರು ಏನ್ ಮಾಡಿದ್ರು, ಸಾಹಸ ಜೀವಿಗಳಾದ್ರು. ಬೇರೆ ಬೇರೆ ದೇಶಗಳಿಗೆ ಸಮುದ್ರ ಭಾಗಗಳನ್ನ ಕಂಡುಕೊಂಡ್ರು, ಆ ಮೂಲಕ ಸಮುದ್ರದಲ್ಲಿ ಪ್ರಯಾಣ ಮಾಡಿದ್ರು, ಸಾಹಸಿಗಳಾಗಿದ್ರು, ಯಾವುದಕ್ಕೂ ಎದುರುಕೊಳ್ತಿರ್ಲಿಲ್ಲ. ಮುಂದೆ ಅನೇಕ ದೇಶಗಳಿಗೆ, ಅಮೆರಿಕ, ಭಾರತ ಇಂಥ ದೇಶಗಳಿಗೆ ಬಂದು ಅಲ್ಲಿ ಬೀಡು ಬಿಟ್ಟು ಕ್ರೈಸ್ತ ಮಿಷನರಿಗಳನ್ನ ಸ್ಥಾಪನೆ ಮಾಡಿದ್ರು. ಇದ್ರ ಪ್ರಭಾವ ಏನಾಯ್ತು, ಇಂಗ್ಲಿಷ್ ಭಾಷೆ ಸಮೃದ್ಧವಾಗಿ ಬೆಳೀತು. ನಿಮ್ಗೆಲ್ಲ ಗೊತ್ತೇ ಇದೆ, ವಾಸ್ಕೋ ಡಿ ಗಾಮ, ಅಮೆರಿಗೋ ವೆಸ್ಪುಚ್ಚಿ, ಕೊಲಂಬಸ್ ಇವರೆಲ್ಲ ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡಿದ್ರು, ತಮ್ಮ ಭಾಷೆಗಳನ್ನ ಹರಡಿದ್ರು. ಆದ್ರೆ ಭಾರತೀಯರ ಕೆಲಸ ಮಾಡ್ಲಿಲ್ಲ. ಅದಕ್ಕೆ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆ, ತೆಲುಗು, ತಮಿಳೆಲ್ಲ ಇನ್ನೂ ಹೀಗೆ ಇರೋದು. ಅಂದ್ರೆ ಸಾಹಸ ಜೀವಿಗಳಿರ್ಲಿಲ್ಲ, ಬುದ್ಧಿಶಾಲಿಗಳಿರ್ಲಿಲ್ಲ. ಆದ್ರೆ ಆಂಗ್ಲರಲ್ಲಿ ಬುದ್ಧಿಶಾಲಿಗಳಿದ್ರು. ಅದರ ಪ್ರಭಾವ ಇವತ್ತು ಇಂಗ್ಲಿಷ್ ಭಾಷೆ ವಿಶ್ವವ್ಯಾಪಿಯಾಗಿ ಬೆಳೀತಾ ಇದೆ.
ಸೂರ್ಯನು ಎಂದು ಮುಳುಗನೆನ್ನುವ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು. ಮತ್ತೆ ಇಂಗ್ಲೆಂಡ್ ಆಗಿರ್ಬೋದು, ಲಂಡನ್ ಆಗಿರ್ಬೋದು, ತುಂಬಾ ಸವಿಸ್ತಾರವಾಗಿ ಬೆಳೆದು ಭಾಷೆಯ ಅಭಿವೃದ್ಧಿ ಆಯಿತು. ಭಾಷೆ ಒಳ್ಳೆ ಪ್ರವರ್ಧಮಾನಕ್ಕೆ ಬಂತು. ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು. ನೋಡಿ, ಅವರು ನಮ್ಮ ದೇಶಗಳಿಗೆ ಬಂದು ನಮ್ಮಲ್ಲಿರ್ತಕ್ಕಂಥ ಸಾಹಿತ್ಯ ಕೃತಿಗಳನ್ನ ಓದ್ಕೊಂಡು ಅದನ್ನ ಮುಕ್ತವಾಗಿ ಅಭ್ಯಾಸ ಮಾಡಿದ್ರು. ನಮ್ಮ ಭಾಷೆಯನ್ನ ಕಲ್ತ್ಕೊಂಡು ಅವರು ಮುಂದೆ ಅದನ್ನ ಇಂಗ್ಲೆಂಡ್ಗೆ ತಗೊಂಡೋಗಿ ಅಲ್ಲಿ ಈ ಕಾವ್ಯವನ್ನ ಓದಿ ಅದನ್ನ ಇಂಗ್ಲಿಷ್ಗೆ ಅವರು ತರ್ಜುಮೆ ಮಾಡಿ ಬರೆದ್ರು. ಅದರ ಪ್ರಭಾವ ಏನಾಯ್ತು, ಇಂಗ್ಲಿಷ್ ಜನ ಸಹ ಆ ಕಾವ್ಯಗಳನ್ನ ಓದೋದಕ್ಕೆ ಸಹಾಯ ಆಯಿತು. ನೋಡಿ, ಅವರು ಬುದ್ಧಿಶಾಲಿಗಳು, ಪ್ರಯೋಗಶೀಲರು ಅನ್ನೋದಕ್ಕೆ ಇದೇ ಸಾಕ್ಷಿ. ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು. ಆ ಮೂಲಕ ಏನ್ ಮಾಡಿದ್ರು, ಭಾಷೆ ಸಾಹಿತ್ಯವನ್ನ ಹಿಗ್ಗಿಸಿದ್ರು, ಅಂದ್ರೆ ಅರಳಿಸಿದ್ರು ಅಂತ. ಎಲ್ಲಕ್ಕೂ ಮೇಲಾಗಿ ಮಹಾಮೇಧಾವಿಗಳು ತಮ್ಮ ಆಸೆ, ಆಕಾಂಕ್ಷೆ, ವಿಚಾರ ಮುಂತಾದವನ್ನು ಆ ಭಾಷೆಯ ಮುಖಾಂತರವಾಗಿ ಹೇಳಬೇಕೆಂಬ ಉಜ್ವಲ ಅಭಿಮಾನವುಳ್ಳವರಾಗಿದ್ದರು. ಯಾವುದೇ ಭಾಷೆಯ ಮೂಲಕ, ತಮ್ಮ ಭಾಷೆಯ ಮೂಲಕ ಯಾವುದೇ ಭಾವನೆಯನ್ನ ಕೊಟ್ರೆ ಜನ ಸ್ವೀಕರಿಸ್ತಾರೆ ಅಂತ ಗೊತ್ತಿತ್ತು. ಅದಕ್ಕೆ ಏನ್ ಮಾಡಿದ್ರು, ಇಂಗ್ಲಿಷ್ ಪಂಡಿತರು, ಮೇಧಾವಿಗಳು ತಮ್ಮ ಭಾಷೆಯ ಮೂಲಕ ಏನ್ ಮಾಡಿದ್ರು, ಕಾವ್ಯ ರಚನೆಯನ್ನ ಮಾಡಿದ್ರು. ಇಲ್ಲಿನ ಕಾವ್ಯವನ್ನ ಅಭ್ಯಾಸ ಮಾಡ್ಕೊಂಡು ಹೋಗಿ ಅಲ್ಲಿ ಕಾವ್ಯ ರಚನೆ ಮಾಡಿದಾಗ ಜನರಿಗೆ ಅದು ಸುಲಭವಾಗಿ ಅರ್ಥ ಆಯ್ತು. ಆಂಗ್ಲ ವಿಜ್ಞಾನಿಗಳು, ರಾಜಕಾರಣಿಗಳು, ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸುವುದರ ಪರಿಣಾಮವಾಗಿ ಭಾಷೆ ಬೆಳೆದು ಇಂದು ಪ್ರಪಂಚದ ದೊಡ್ಡ ಭಾಷೆಗಳಲ್ಲಿ ಒಂದಾಗಿದೆ. ನೋಡಿ, ಎಲ್ಲಾ ಆಂಗ್ಲ ಪಂಡಿತರು, ವಿಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು ಇವರೆಲ್ಲ ಏನ್ ಮಾಡಿದ್ರು, ತಮ್ಮ ಭಾಷೆಯ ಬಳಕೆಯನ್ನ ಜಾಸ್ತಿ ಮಾಡಿದ್ರಿಂದ, ತಮ್ಮ ಭಾಷೆಯ ಬಳಕೆಯನ್ನ ತುಂಬಾ ಮುಂದುವರಿಸಿದ್ರಿಂದ ಏನಾಯ್ತು, ಇವತ್ತು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಿ ಬೆಳೆದಿದೆ. ಇದಕ್ಕೆಲ್ಲ ಆಂಗ್ಲ ಜನರ ಸಂಕಲ್ಪ, ಕೃಷಿನೇ ಕಾರಣ. ಇಷ್ಟಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಆಂಗ್ಲ ಜನ ಕಷ್ಟಪಟ್ಟಿದ್ದೇ ಕಾರಣ. ಸಾಹಸ ಜೀವಿಗಳು ಅಂತ ಹೇಳಿದೆ, ಬೇರೆ ಬೇರೆ ದೇಶಗಳಿಗೆ ಹೋದ್ರು ಅಂತ ಹೇಳಿದೆ, ಕ್ರೈಸ್ತ ಮಿಷನರಿಗಳನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿದೆ, ನಮ್ಮ ಭಾಷೆಗಳನ್ನ ಕಲ್ತ್ಕೊಂಡು ನಮ್ಮ ಭಾಷೆ ಇರ್ತಕ್ಕಂಥ ಕೃತಿಗಳನ್ನ ಓದ್ಕೊಂಡು ಅವನ್ನ ಇಂಗ್ಲೆಂಡ್ಗೆ ತಗೊಂಡೋಗಿ ಅಲ್ಲಿರ್ತಕ್ಕಂಥ ಅವರ ಭಾಷೆಗೆ ಅದನ್ನ ಭಾಷಾಂತರ ಮಾಡಿದ್ರು. ಆಗ ಏನಾಯ್ತು, ಇಂಗ್ಲೆಂಡಿನ ಜನ ಸಹ ನಮ್ಮ ಭಾಷೆ ಇರ್ತಕ್ಕಂಥ ಪುಸ್ತಕಗಳ ಸಾರವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಯ್ತು. ಅದು ಯಾವ ಭಾಷೆಯಲ್ಲಿ? ಇಂಗ್ಲಿಷ್ ಭಾಷೆ. ಈ ತರ ಮಾಡಿದ್ರ ಪರಿಣಾಮ ಏನಾಯ್ತಪ್ಪ ಅಂದ್ರೆ ಆಂಗ್ಲ ಭಾಷೆ ಇಂದು ವಿಶ್ವವ್ಯಾಪಿಯಾಗಿ ಬೆಳೆದಿದೆ. ಸ್ವಭಾಷೆಯನ್ನು ಪ್ರೀತಿಸಬೇಕು. ನಾವ್ ಯಾವತ್ತು ನಮ್ಮ ಭಾಷೆಯನ್ನ ಪ್ರೀತಿ ಮಾಡಬೇಕು, ಪ್ರೀತಿಸಬೇಕು, ಗೌರವಿಸಬೇಕು. ನಮ್ಮ ಭಾಷೆ ಬಗ್ಗೆ ನಮ್ಗೆ ಗೌರವ ಇರಬೇಕು. ಅದೇ ರೀತಿ ಆ ಭಾಷೆಯನ್ನ ಬೆಳೆಸಬೇಕು. ಎಂದರೆ ಅನ್ಯ ಭಾಷೆಗಳನ್ನು ತಿರಸ್ಕರಿಸಬೇಕು ಎಂದು ಅರ್ಥವಲ್ಲ. ನಮ್ಮ ಭಾಷೆ ನಾವು ಪ್ರೀತಿ ಮಾಡ್ಬೇಕು ಅಂದ್ರೆ ಬೇರೆ ಭಾಷೆಗಳನ್ನ ದ್ವೇಷ ಮಾಡ್ಬೇಕು ಅಂತ ಅಲ್ಲ. ಅಂದ್ರೆ ನಮ್ಮ ಭಾಷೆ ನಾವು ಪ್ರೀತಿ ಮಾಡ್ಬೇಕು ಅಂದ್ರೆ ಬೇರೆ ಭಾಷೆಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಆ ಭಾಷೆಯನ್ನ ಬೈಯೋದು, ಈ ತರ ಕೆಲಸ ಮಾಡಬಾರ್ದು. ಭಾಷೆಗಳಲ್ಲಿ ಮೇಲು ಕೀಳೆಂಬುದಿಲ್ಲ, ಭಾಷೆಗಳಲ್ಲಿ ಮೇಲು ಕೀಳು ಅನ್ನೋದಿಲ್ಲ. ಒಂದು ತಾಯಿಗೆ 10 ಜನ ಮಕ್ಕಳಿದ್ರೆ ಅದು 10 ಭಾಷೆಗಳು ಅಂತ. ಇಡೀ ಜಗತ್ತಿನಲ್ಲೇ 4,000 ಭಾಷೆಗಳಿದಾವೆ. ಆ 4,000 ಭಾಷೆಗಳು ಸಹ ಒಂದು ತಾಯಿಗೆ ಮಕ್ಕಳು ಅನ್ನೋ ತರ ಯೋಚನೆ ಮಾಡ್ಬೇಕು ಮಕ್ಕಳೇ ನಾವು. ಅದನ್ನ ಬಿಟ್ಟು ನಮ್ಮ ಭಾಷೆ ಶ್ರೇಷ್ಠ, ನಮ್ಮ ಭಾಷೆ ಕನಿಷ್ಠ, ನೀನ್ ತಮಿಳು ನಾನು ತೆಲುಗು ಅಂತ ಹೋರಾಟ ಮಾಡೋದಲ್ಲ. ನಾವಿರೋದೆಲ್ಲ ಭಾರತೀಯರಾಗಿ ಜೀವನವನ್ನ ಮಾಡ್ಬೇಕು. 4 ಜನ ಮಾತನಾಡುತ್ತಿದ್ದ ಭಾಷೆಗಳು, 40 ವರ್ಷದಿಂದ ಮಾತನಾಡುತ್ತಿದ್ದ ಭಾಷೆಗಳು, ಸತ್ಯ ಹಾಗೂ ಸತ್ಯ ದೃಷ್ಟಿಯಿಂದ ಅಂತರವೇ ಇಲ್ಲ. ಎಲ್ಲ ಭಾಷೆಗಳು ಅಷ್ಟೇ, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಕವಿ ಮರಿಯಪ್ಪ ಮಠ. ಈ ಎಲ್ಲಾ ಭಾಷೆಗಳು ಒಂದು ತಾಯಿಗೆ ಇರ್ತಕ್ಕಂಥ ಮಕ್ಕಳಿದ್ದಾಗೆ, ಒಂದು ತಾಯಿ ಆಡ್ತಕ್ಕಂಥ ಬರ್ತಕ್ಕಂಥ ಸ್ವರಗಳಿದ್ದಾಗೆ ಅಂತ. ಎಲ್ಲಾ ಭಾಷೆಗಳಿಗೂ ಅಷ್ಟೇ, ಒಬ್ಬ ತಾಯಿಯ ಗಾನದ ಶ್ರುತಿಯಂತೆ ಎಲ್ಲಕ್ಕೂ ಅಷ್ಟೇ ಸ್ಥಾನವಿದೆ. ಆಯಾ ಭಾಷೆಗೆ ಅದರದೇ ಆದಂತ ಸ್ಥಾನಮಾನ, ಗೌರವ ಇದೇ ಇದೆ. ಇದನ್ನರಿತು ಭಾರತೀಯರಾದ ನಾವು ನೆರೆಹೊರೆಯ ಭಾಷೆಗಳನ್ನು ದ್ವೇಷಿಸದೆ ನಮ್ಮ ಭಾಷೆಗಳನ್ನು ಗೌರವಿಸಿ, ಪ್ರೀತಿಸಿ, ಅಭಿವೃದ್ಧಿಗೊಳಿಸಿದರೆ ದೇಶದ ಸಂಸ್ಕೃತಿ ಮುಂದುವರಿಯುತ್ತದೆ. ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಮಕ್ಕಳೇ ಏನ್ ಮಾಡ್ಬೇಕು, ನಮ್ಮ ಭಾಷೆ ಬಗ್ಗೆ ನಮ್ಗೆ ಗೌರವ ಇರಬೇಕು, ಬೇರೆ ಭಾಷೆಗಳಿಗೂ ಗೌರವ ಕೊಡ್ಬೇಕು, ಅವನು ಸಹ ಪ್ರೀತಿಸಬೇಕು. ಅವೆಲ್ಲ ಅಭಿವೃದ್ಧಿಗೊಂಡ್ರೆ ನಮ್ಮ ದೇಶದ ಸಂಸ್ಕೃತಿ ಬೆಳೆಯುತ್ತೆ. ನಾವು ಸಹ ಬೇರೆಯವರಿಗೆ ಮಾದರಿಯಾಗಿರ್ಬೋದು. ನಮ್ಮ ಭಾಷೆನೇ ಶ್ರೇಷ್ಠ, ಬೇರೆಯವ್ರ ಭಾಷೆ ಕನಿಷ್ಠ ಅಂತ ಬೈಕೊಳ್ತಿರ್ಬೋದು. ಅವೆಲ್ಲ ಮಾಡಬಾರ್ದು. ನಮ್ಮ ಭಾಷೆಗೆ ನಾವು ಗೌರವವನ್ನ ಕೊಡ್ಬೇಕು, ಬೇರೆ ಭಾಷೆಗಳನ್ನು ಸಹ ಗೌರವಿಸ್ಬೇಕು, ನಮ್ಮ ಭಾಷೆಯನ್ನ ಜಾಸ್ತಿ ಪ್ರೀತಿಸಬೇಕು. ಅದು ಅಭಿಮಾನ ಇರಬೇಕು, ದುರಭಿಮಾನ ಇರಬಾರ್ದು. ಈ ತರ ಮಾಡಿದಾಗ ಮಾತ್ರ ನಮ್ಮ ಭಾಷೆನ ನಾವು ಮುಂದುವರಿಸಬಹುದು. ಕನ್ನಡ ಭಾಷೆ ಪದಗಳನ್ನ ಹೆಚ್ಚಾಗಿ ನಾವು ಬಳಸೋದ್ರಿಂದ, ಪ್ರತಿಯೊಂದು ಭಾಷೆಗಳನ್ನು ನಾವು ಗೌರವಿಸೋದ್ರಿಂದ ಏನಾಗುತ್ತೆ, ಕನ್ನಡ ಭಾಷೆಯನ್ನು ನಾವು ಸವಿಸ್ತಾರವಾಗಿ ಬೆಳೆಸಬಹುದು. ಇದನ್ನೇ ಕವಿ ಎಂ ಮರಿಯಪ್ಪ ಭಟ್ಟ ಅವರು ಕೊಟ್ಟಿರೋದು ನಮ್ಮ ಭಾಷೆ ಪಾಠದಲ್ಲಿ. ನಿಮ್ಗೆ ಯಾವ ಪಾಠ ಅರ್ಥ ಆಗಲ್ಲ, ತುಂಬಾ ಕಷ್ಟ ಅನ್ನಿಸ್ತಿದೆ, ಅದನ್ನ ನೀವು ಕಮೆಂಟ್ ಮೂಲಕ ನಮ್ಗೆ ಕಮೆಂಟ್ ಮಾಡಿ. ಆ ಪಾಠವನ್ನ ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ತರ ಮಾಡ್ಕೊಡ್ತೀನಿ ಮಕ್ಕಳೇ. ಧನ್ಯವಾದಗಳು.